ವಾರ್ತೆಯ ಮುಖ್ಯಾಂಶಗಳು. ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ ಹ್ಯಾಮರ್ ಎಸೆತದಲ್ಲಿ ಶಿರ್ಸಿಯ ಎಸ್ಎಸ್ ಪ್ರಥಮ ರಾಷ್ಟ್ರಮಟ್ಟಕ್ಕೆ ಆಯ್ಕೆ. ಧರ್ಮಸ್ಥಳಕ್ಕೆ ಅಪಪ್ರಚಾರವಾಗುತ್ತಿದ್ದರೂ ಈ ಬಗ್ಗೆ ಹಿಂದೂಗಳು ಸರಿಯಾಗಿ ಮಾತನಾಡುತ್ತಿಲ್ಲ. ಜೆಡಿಎಸ್ ಮುಖಂಡ ಉಪೇಂದರ್ ಪೈ. ಸಾಧಕ ಪ್ರಶಾಂತ್ ನಾಯ್ಕ್ ಮಳಲ್ಗಾಂವ್ಗೆ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹಾಗೂ ಶಾಸಕ ಭೀಮಣ್ಣ ಟಿ ನಾಯ್ಕ್ ಇವರಿಂದ ಜಂಟಿಯಾಗಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ. ಧರ್ಮಸ್ಥಳದಲ್ಲಿ ಧರ್ಮದ ಉಳಿವಿಗಾಗಿ ಧರ್ಮದ ಯುದ್ಧ ನಡೆಯುತ್ತಿದೆ. ವಿಶ್ವೇಶ್ವರಗಡೆ ಕಾಗೇರಿ. ಸಂಗೀತ ಹಾಗೂ ನಾಟಕ ಕ್ಷೇತ್ರದ ಪ್ಯಾಡ್ ವಾದಕ ಶಿರ್ಸಿ ತಾಲೂಕಿನ ಪ್ರಶಾಂತ್ ನಾಯ್ಕ್ ಮಳಲ್ಗಾಂವ್ ಇವರಿಗೆ ದಾವಣಗೆರೆಯ ಪದ್ಮಶ್ರೀ ಚಿಂದೋಡಿ ಲೀಲಾ ಕಲಾಕ್ಷೇತ್ರದಲ್ಲಿ ನಡೆದ ಒಂದು ದಿನದ ಜಿಲ್ಲಾ ಮಟ್ಟದ ನಾಟಕೋತ್ಸವದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಸಾಂಬಾರು ಚಟ್ನಿ ಮಾಡಿ ಹಾಳಾಕಂತ ಹೇಳಿ ಅಲಸಂದಿ ಕಾಳು ಮತ್ತು ಹೆಸರು ಕಾಳು. ಜಗತ್ತಿನ ಧರ್ಮಸ್ಥಳವಾದ ಧರ್ಮಸ್ಥಳದಲ್ಲಿ ಧರ್ಮಕ್ಕೆ ಮಸಿ ಬಳಿಯುವ ಕೆಲಸ ಅನಾಮಿಕರಿಂದ ನಡೆಯುತ್ತಿದೆ. ನಮಗೆ ಷಡ್ಯಂತ್ರದ ವಿರುದ್ಧ ಹೋರಾಡಿ ಧರ್ಮ ರಕ್ಷಿಸುವ ಕೆಲಸ ಸನಿಹವಾಗಿದೆ ಮತ್ತು ಈ ಮೂಲಕ ನಮ್ಮ ಹಕ್ಕು ನಂಬಿಕೆಗಳನ್ನು ರಕ್ಷಿಸಿಕೊಳ್ಳೋಣ ಎಂದು ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ಸಿದ್ದಾಪುರದಲ್ಲಿ ಹೇಳಿದರು. ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರ ಹಾಗೂ ಕಾಂಗ್ರೆಸ್ ಪಕ್ಷದ ಧೋರಣೆಗಳನ್ನು ಖಂಡಿಸಿ ಬಿಜೆಪಿ ಮಂಡಳ ವತಿಯಿಂದ ಹಮ್ಮಿಕೊಳ್ಳಲಾದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಪ್ರಕೃತಿ ಚಿಕಿತ್ಸೆಯಲ್ಲಿ ನಂಬಿಕೆ ಬರುವಂತಹದ್ದು ಎಷ್ಟು ವೈವಿಧ್ಯಮಯವಾದ ಚಟುವಟಿಕೆ ಅಂತ ನಮ್ಗೆ ಗೊತ್ತೇ ಇದೆ. ಇದನ್ನ ಸಹಿಸಿಕೊಳ್ಳಿಕ್ಕಾಗದೇ ಇರುವಂತ ಈ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಒಂದು ಷಡ್ಯಂತ್ರವನ್ನ ರೂಪಿಸಿದೆ ಅನ್ನೋದಕ್ಕೆ ಇನ್ನೇನೂ ಅನುಮಾನ ಇಲ್ಲ. ನಮ್ಮೆಲ್ಲರಿಗೆ ಗೊತ್ತೇ ಇದೆ. ನಾನು ಈ ಸಂದರ್ಭದಲ್ಲಿ ಈಗ ಉಲ್ಲೇಖ ಆಗಿದೆ, ಆ ಯಾರು ತಲೆಗೋಡೆಯನ್ನ ಹಿಡ್ಕೊಂಡು ಬಂದಲ್ಲ ಅವರ ಬಗ್ಗೆ ತನಿಖೆ. ದಿನಾಂಕ 23/8/2025ರಿಂದ 25/8/2025 ಉಡುಪಿಯ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಮಟ್ಟದ ಕಿರಿಯರ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಉತ್ತರ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಿದ ಶಿರ್ಸಿಯ ಎಸ್ಎಸ್ ಪ್ರವೀಣ್ ಕುರ್ಬರ್ 20 ವರ್ಷದೊಳಗಿನ ಹ್ಯಾಮರ್ ಎಸೆತದ ಸ್ಪರ್ಧೆಯಲ್ಲಿ 61.65 ಮೀಟರ್ ದೂರ ಎಸೆದು ಪ್ರಥಮ ಸ್ಥಾನದೊಂದಿಗೆ ಸೆಪ್ಟೆಂಬರ್ 9ರಿಂದ ಪಾಂಡಿಚೇರಿಯಲ್ಲಿ ನಡೆಯುವ ದಕ್ಷಿಣ ಭಾರತ ಮಟ್ಟದ ಹಾಗೂ ಅಕ್ಟೋಬರ್ 10ರಿಂದ ಒಡಿಸಾದ ಭುವನೇಶ್ವರದಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಹಿರಿಯರ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರುತ್ತಾನೆ. ಈತನು ಎಂಇಎಸ್ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಓದುತ್ತಿದ್ದಾನೆ. ಆಯಾ ಸಮುದಾಯದ ಧರ್ಮಕ್ಕೆ ಅಪಾಯವಾದರೆ ಆ ಸಮುದಾಯದ ಎಲ್ಲಾ ಜನರು ಬಂದು ಅದನ್ನು ಪ್ರತಿಭಟಿಸುತ್ತಾರೆ. ಆದರೆ ಹಿಂದೂ ಸಮಾಜದಲ್ಲಿ ಈ ಮನೋವೃತ್ತಿ ಕಡಿಮೆ ಇದೆ. ಧರ್ಮಸ್ಥಳಕ್ಕೆ ಅಪಪ್ರಚಾರವಾಗುತ್ತಿದ್ದರೂ ಈ ಬಗ್ಗೆ ಹಿಂದೂಗಳು ಸರಿಯಾಗಿ ಮಾತನಾಡುತ್ತಿಲ್ಲ. ಧರ್ಮಸ್ಥಳದ ಮೇಲೆ ಕಮ್ಯುನಿಸ್ಟ್ ಎಂಡ್ ಪಂಥೀಯವರಿಂದ ಅಪಪ್ರಚಾರ ನಡೆಯುತ್ತಿದ್ದರೂ 90% ಹಿಂದೂಗಳು ಎದ್ದು ಬರುತ್ತಿಲ್ಲ ಎಂದು ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ತಿಳಿಸಿದರು. ಅವರಿಂದು ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಷಡ್ಯಂತ್ರವನ್ನು ಖಂಡಿಸಿ ಸಿದ್ದಾಪುರದ ಬಿಜೆಪಿ ಮಂಡಳದಿಂದ ಸಂಘಟಿಸಲಾಗಿದ್ದ ಬೃಹತ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಪಾಲ್ಗೊಂಡಿದ್ದರು. 10% ಹಿಂದೂಗಳು ಇಂದು ಎದ್ದು ಬರ್ತಾ ಇಲ್ಲ. ಇವತ್ತು ಇದಕ್ಕೆ ಮೂಲ ಕಾರಣ ಈ ಕಮ್ಯುನಿಸ್ಟ್ ಎಡಪಂಥೀಯ ಪ್ರಭಾವ ಮತ್ತು ಅಪಪ್ರಚಾರ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಾವು ಈ ಹಿಂದೆ ನೋಡ್ತಿದ್ದೆ, ಬೇರೆ ಬೇರೆ ರಾಜ್ಯದಲ್ಲಿ, ಕೇರಳದಂತ ರಾಜ್ಯದಲ್ಲಿ ಕಮ್ಯುನಿಸ್ಟರ ಕೈವಾಡ ನಡೀತಾ ಇದೆ ಅಂತೇಳಿ. ಬಹುಶಃ ಕರ್ನಾಟಕದಲ್ಲೂ ನಡೀತಾ ಇದೆ ಆ ಕಮ್ಯುನಿಸ್ಟ್ ಕೈವಾಡ, ಸಿದ್ದಾಪುರದಲ್ಲೂ ನಡೀತಾ ಇದೆ. ಯಾಕಂದ್ರೆ ಕಾಣೂರು ಅಂತ ಭಾಗದಲ್ಲಿ 4-5 ಹೊಸ ನಮ್ಮ ಧರ್ಮ ವಿರೋಧಿಗಳು ಇವತ್ತು ಎದ್ದು ನಿಂತಿದ್ದನ್ನ 2 ತಿಂಗಳ ಹಿಂದೆ ಬೇರೆ ಧರ್ಮದ ಸಭೆಯಲ್ಲಿ ಹೋಗಿ ನಮ್ಮ ಧರ್ಮದಲ್ಲಿ ಹೋಗಿ ನಮ್ಮ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಿ ಅಯೋಧ್ಯೆಯ ರಾಮ ಮಂದಿರದ ಶಿರ್ಸಿ ಮಹಾನಗರ ಜನತೆಯ ಬಹು ವರ್ಷಗಳ ಬೇಡಿಕೆಯಾಗಿದ್ದ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹಾಗೂ ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಜಂಟಿಯಾಗಿ ಉದ್ಘಾಟಿಸುವುದರ ಮೂಲಕ ಬಡಜನರ ಅನುಕೂಲಕ್ಕಾಗಿ ಅನುವು ಮಾಡಿಕೊಟ್ಟರಲ್ಲದೆ ತಾವು ಕೂಡ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ಸವಿದು ಸಂತಸ ವ್ಯಕ್ತಪಡಿಸಿದರು. ಎಷ್ಟಾಗಿದೆ ಸರ್? ಬಹುದಿನಗಳ ಬೇಡಿಕೆ ಇರತಕ್ಕಂತ
ಇಂದಿರಾ ಕ್ಯಾಂಟೀನ್ ಅನ್ನು ನಾವೆಲ್ಲರೂ ಸೇರಿ ರಾಜ್ಯದ ಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ